ಖಾಕಿ ಡ್ರೆಸ್ ಹಾಕಿ ನಾಡಿನ ಸೇವೆ ಮಾಡಬೇಕು ಅನ್ನೋ ಕನಸು ನಿಮಗಿದ್ಯಾ? ಹಾಗಿದ್ರೆ ನಿಮಗೊಂದು ಸಿಹಿ ಸುದ್ದಿ, ನೀವು ನಿಮ್ಮ ಕನಸನ್ನ ನನಸು ಮಾಡಿಕೊಳ್ಳಬಹುದು. ಎಸ್, ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಿದೆ. ಹಾಗಿದ್ರೆ ಎಷ್ಟು ಹುದ್ದೆಗಳಿವೆ, ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ಅಪ್ಲೈ ಮಾಡೋದು ಹೇಗೆ, ಏನೇನು ದಾಖಲೆಗಳು ಬೇಕಾಗುತ್ತೆ, ಈ ನೇಮಕಾತಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನಿಮಗೆ ಹೇಳ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ಹೌದು, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಈಗ ಬರೋಬ್ಬರಿ 4656 ಹುದ್ದೆಗಳ ನೇಮಕಾತಿಗೆ ಮುಂದಾಗಿದೆ. ಇದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿದ್ದು, ನಮ್ಮ ಹೆಮ್ಮೆಯ ಕರ್ನಾಟಕದಾದ್ಯಂತ ಕೆಲಸ ಮಾಡುವ ಸುವರ್ಣಾವಕಾಶ ನಿಮಗಿದೆ. ಆದರೆ ನೆನಪಿಡಿ, ಅರ್ಜಿಯನ್ನ ಕೇವಲ ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು. ಹಾಗಿದ್ರೆ ಅರ್ಜಿಯನ್ನ ಹೇಗೆ ಸಲ್ಲಿಸೋದು, ವಿಭಾಗವಾರು ಹುದ್ದೆಗಳ ಹಂಚಿಕೆ ಹೇಗಿದೆ, ಎಲ್ಲವನ್ನ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಯಾವ್ಯಾವ ಹುದ್ದೆಗಳು ಖಾಲಿ ಇವೆ ಅಂತ ಹೇಳುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಅದನ್ನ ನಾನೀಗ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಈ ಬಾರಿ ಕೇವಲ ಸಿವಿಲ್ ಪೊಲೀಸ್ ಮಾತ್ರವಲ್ಲದೆ ವಿವಿಧ ವಿಭಾಗಗಳಲ್ಲಿ ನೇಮಕಾತಿ ನಡೀತಾ ಇದೆ. ಅದನ್ನ ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನ ನೀವು ಗಮನಿಸ್ತಾ ಇರಬಹುದು. ನೋಡಿ, ಹುದ್ದೆಯ ಹೆಸರು ಹಾಗೆಯೇ ಒಟ್ಟು ಸಂಖ್ಯೆ. ಸೊ ಮೊದಲನೇದಾಗಿ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ PSI ವಿಭಾಗದಲ್ಲಿ 20 ಹುದ್ದೆಗಳಿವೆ. ಹಾಗೆಯೇ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ APC ವಿಭಾಗದಲ್ಲಿ ಒಟ್ಟು 1650 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಇನ್ನು ಜನಸಾಮಾನ್ಯರ ಜೊತೆ ನೇರ ಸಂಪರ್ಕದಲ್ಲಿರುವಂತ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಈ ವಿಭಾಗದಲ್ಲಿ 614 ಹುದ್ದೆಗಳಿದಾವೆ. ಈ ಬಾರಿ ಅತಿ ಹೆಚ್ಚು ಹುದ್ದೆಗಳಿರೋದು KSRP ಕಾನ್ಸ್ಟೇಬಲ್ ವಿಭಾಗದಲ್ಲಿ. ಇಲ್ಲಿ ಬರೋಬ್ಬರಿ 2032 ಪೋಸ್ಟ್ಗಳಿವೆ. ಅದರ ಜೊತೆಗೆ KSISF ಕಾನ್ಸ್ಟೇಬಲ್ ವಿಭಾಗದಲ್ಲಿ 340 ಹುದ್ದೆಗಳಿಗೆ ಭರ್ತಿ ನಡೆಯಲಿದೆ. ಹೀಗೆ ಎಲ್ಲಾ ವಿಭಾಗಗಳನ್ನ ಸೇರಿಸಿದಾಗ ಒಟ್ಟು 4656 ಪೊಲೀಸ್ ಹುದ್ದೆಗಳು ಈ ಬಾರಿ ಭರ್ತಿ ಆಗ್ತಾ ಇದೆ. ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ನೀವು ಇಷ್ಟರಲ್ಲಿ ಯಾವುದಕ್ಕೆ ಬೇಕಾದರೂ ಅರ್ಜಿಯನ್ನ ಸಲ್ಲಿಸಬಹುದು. ನೋಡಿ, ಈ ಬಾರಿಯ ನೇಮಕಾತಿಯಲ್ಲಿ ಹುದ್ದೆಗಳ ಹಂಚಿಕೆಯನ್ನ ಪ್ರಮುಖವಾಗಿ 2 ವಿಭಾಗಗಳಲ್ಲಿ ಮಾಡಲಾಗಿದೆ. 2 ಪಾರ್ಟ್ ಇದೆ. ಏನಂದ್ರೆ, ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ KK ಅಂತ ಹೇಳ್ತೀವಿ, ಆ ಭಾಗದ ಅಭ್ಯರ್ಥಿಗಳಿಗಾಗಿ ಮೀಸಲಾದ ಸ್ಥಳೀಯ ವೃಂದದ ಹುದ್ದೆಗಳು. ಆಮೇಲೆ ಎರಡನೇದು ಸೆಕೆಂಡ್ ಒನ್ ಉಳಿಕೆ ಮೂಲ ವೃಂದದ ಹುದ್ದೆಗಳು NKK, ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳು. ಅಂದ್ರೆ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಕಲ್ಯಾಣ ಕರ್ನಾಟಕ ಪ್ರದೇಶವನ್ನ ಹೊರತುಪಡಿಸಿ ಕರ್ನಾಟಕದ ಉಳಿದ ಎಲ್ಲಾ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳನ್ನ ಹಂಚಿಕೆ ಮಾಡಲಾಗಿದೆ. ಹಾಗಿದ್ರೆ ಎಷ್ಟೆಷ್ಟು ಹುದ್ದೆಗಳನ್ನ ಹಂಚಿಕೆ ಮಾಡಲಾಗಿದೆ ಅಂತ ಈಗ ನೋಡ್ತಾ ಹೋಗೋಣ. ಸೊ ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನ ನೀವು ಗಮನಿಸ್ತಾ ಇರಬಹುದು. ನೋಡಿ, ಅದರಲ್ಲಿ ಪೋಸ್ಟ್ ಹೆಸರು, ಹಾಗೆಯೇ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳಿವೆ, ಉಳಿಕೆ ಮೂಲ ವೃಂದ ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಷ್ಟು ಹುದ್ದೆಗಳಿದಾವೆ, ಟೋಟಲ್ ಆಗಿ ಎಷ್ಟು ಹುದ್ದೆಗಳಿದಾವೆ ಅಂತ ಹೇಳುವಂತದನ್ನ ನಾವು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು DSI. ಸೊ ಒಟ್ಟು ಹುದ್ದೆಗಳಿರೋದಿಲ್ಲಿ 20. ಇದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 5, ಹಾಗೆಯೇ ನಾನ್ ಕಲ್ಯಾಣ ಕರ್ನಾಟಕ ಅಥವಾ ಉಳಿಕೆ ಮೂಲ ವೃಂದಕ್ಕೆ 15. ಸೊ ಟೋಟಲ್ 20 ಹುದ್ದೆಗಳು ಇಲ್ಲಿದ್ದಾವೆ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ APC ಈ ವಿಭಾಗದಲ್ಲಿ ಒಟ್ಟು ಹುದ್ದೆಗಳಿರೋದು 1650. ಇದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 179 ಹುದ್ದೆಗಳು, ಹಾಗೆಯೇ ಉಳಿಕೆ ಮೂಲ ವೃಂದ ಅಥವಾ ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 1421 ಹುದ್ದೆಗಳನ್ನ ಇರಿಸಲಾಗಿದೆ. ಸೊ ಅಂದ್ರೆ ಆ ಹುದ್ದೆಗಳಿಗೆ ನೇಮಕಾತಿ ನಡೀಲಿಕ್ಕಿದೆ. ಹಾಗೆಯೇ ನೆಕ್ಸ್ಟ್ ನೋಡೋದಿದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ವಿಭಾಗ. ಸೊ ಇದರಲ್ಲಿ 614 ಒಟ್ಟು ಹುದ್ದೆಗಳಿರೋದು. ಇದರಲ್ಲಿ 614 ಹುದ್ದೆಗಳನ್ನು ಕೂಡ ಕಲ್ಯಾಣ ಕರ್ನಾಟಕಕ್ಕೆ ಇರಿಸಲಾಗಿದೆ. ಇಲ್ಲಿ ಉಳಿಕೆ ಮೂಲ ವೃಂದಕ್ಕೆ ಯಾವುದೇ ಹುದ್ದೆಗಳು ಇರೋದಿಲ್ಲ. ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಮೀಸಲಾದಂತ 614 ಹುದ್ದೆಗಳು ಇಲ್ಲಿರೋದು. ಹಾಗೆಯೇ ನೆಕ್ಸ್ಟ್ ಗಮನಿಸೋದಿದ್ರೆ KSRP ಅಥವಾ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ. ಸೊ ಈ ವಿಭಾಗದಲ್ಲಿ 2032 ಒಟ್ಟು ಹುದ್ದೆಗಳಿದಾವೆ. ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 532 ಹುದ್ದೆಗಳು, ಹಾಗೆಯೇ
ಉಳಿಕೆ ಮೂಲ ವೃಂದ ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 1500 ಹುದ್ದೆಗಳನ್ನ ಇರಿಸಲಾಗಿದೆ. ಅಂದ್ರೆ ಅಷ್ಟು ಹುದ್ದೆಗಳು ಲಭ್ಯ ಇದಾವೆ ಅಂತ. ಸೊ ಹಾಗೆ ಕೊನೆಯದಾಗಿ KSISF ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ. ಸೊ ಇದರಲ್ಲಿ ಟೋಟಲ್ ಆಗಿ ಹುದ್ದೆಗಳಿರೋದು 340. ಆ 340 ಹುದ್ದೆಗಳನ್ನು ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಮೀಸಲಿರಿಸಲಾಗಿದೆ. ಇಲ್ಲಿ ಉಳಿಕೆ ಮೂಲ ವೃಂದಕ್ಕೆ ಯಾವುದೇ ರೀತಿಯಾದಂತ ಹುದ್ದೆಗಳು ಇರೋದಿಲ್ಲ. ಸೊ ಇನ್ನು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ವಿಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 179, ನಾನ್ ಕಲ್ಯಾಣ ಕರ್ನಾಟಕಕ್ಕೆ 1421 ಮತ್ತು ಕ್ರೀಡಾ ಕೋಟಾದಡಿ 50 ಹುದ್ದೆಗಳನ್ನ ಮೀಸಲಿಡಲಾಗಿದೆ. ಸೊ ವಿವಿಧ ಜಿಲ್ಲೆಗಳ ಹಂಚಿಕೆ ಹೇಗಿದೆ ಅಂತ ಹೇಳುವಂಥದ್ದನ್ನ ನಾವಿವಾಗ ನೋಡ್ತಾ ಹೋಗೋಣ. ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರಬಹುದು. ಬೆಂಗಳೂರು ನಗರಕ್ಕೆ 1031, ಮೈಸೂರು ನಗರಕ್ಕೆ 55, ಮಂಗಳೂರು ನಗರಕ್ಕೆ 15, ಬೆಂಗಳೂರು ಜಿಲ್ಲೆಗೆ 20, ಚಿಕ್ಕಬಳ್ಳಾಪುರ ಜಿಲ್ಲೆಗೆ 45 ಹುದ್ದೆಗಳು, ಮೈಸೂರು ಜಿಲ್ಲೆಯಲ್ಲಿ 40, ಕೊಡಗು 35, ಮಂಡ್ಯ 45 ಹುದ್ದೆಗಳು, ಶಿವಮೊಗ್ಗಕ್ಕೆ 45, ಚಿತ್ರದುರ್ಗಕ್ಕೆ 25 ಹುದ್ದೆಗಳು, ದಕ್ಷಿಣ ಕನ್ನಡ ಮಂಗಳೂರು 10 ಹುದ್ದೆಗಳು, ಉಡುಪಿಗೆ 45 ಹುದ್ದೆಗಳು, ಕಾರವಾರಕ್ಕೆ 55 ಹುದ್ದೆಗಳನ್ನ ಹಂಚಿಕೆ ಮಾಡಲಾಗಿದೆ. ಹಾಗೆ ನೆಕ್ಸ್ಟ್ ಚಿಕ್ಕಮಗಳೂರಿಗೆ 20, ಧಾರವಾಡಗೆ 15, ಕಲಬುರಗಿಗೆ 15, ಬಳ್ಳಾರಿಗೆ 22, ಹಾಗೆಯೇ ವಿಜಯನಗರಕ್ಕೆ 80, ಜೊತೆಗೆ KARP ಮೌಂಟೆಡ್ ಕಂಪನಿ 32. ಸೊ ಹೀಗೆ ಹುದ್ದೆಗಳನ್ನ ಹಂಚಲಾಗಿದೆ. ಸೊ ನೋಡಿದ್ರಲ್ಲ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ವಿವಿಧ ಜಿಲ್ಲೆಗಳಿಗೆ ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ ಅಂತೇಳಿ. ಸೊ ಇನ್ನು ನೆಕ್ಸ್ಟ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ CPC ಆ ಹುದ್ದೆಗಳ ವಿವರ ನೋಡಿ. ಸಿವಿಲ್ ವಿಭಾಗದಲ್ಲಿ ಒಟ್ಟು 614 ಹುದ್ದೆಗಳಿದ್ದು ವಿವಿಧ ಘಟಕಗಳ ಹಂಚಿಕೆ ಯಾವ ರೀತಿ ಇದೆ ಅದನ್ನ ಈಗ ನಾವು ನೋಡ್ತಾ ಹೋಗೋಣ. ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರಬಹುದು. ಬೆಂಗಳೂರು ನಗರಕ್ಕೆ 130 ಹುದ್ದೆಗಳು, ಕಲಬುರಗಿ ನಗರಕ್ಕೆ 49 ಹುದ್ದೆಗಳು, ಕಲಬುರಗಿ ಜಿಲ್ಲೆಗೆ 114, ರಾಯಚೂರಿಗೆ 64, ಬೀದರ್ಗೆ 85, ಕೊಪ್ಪಳಕ್ಕೆ 35, ಯಾದಗಿರಿಗೆ 27, ಬಳ್ಳಾರಿಗೆ 40 ಹುದ್ದೆಗಳು, ಹಾಗೆಯೇ ವಿಜಯನಗರಕ್ಕೆ 66 ಹುದ್ದೆಗಳು, ರೈಲ್ವೆ ಪೊಲೀಸ್ಗೆ 4 ಹುದ್ದೆಗಳು. ಸೊ ಈಗ ನೀವು ಕೇಳ್ಬೋದು ಈ ಹುದ್ದೆಗಳೇನೋ ಇವೆ ನಿಜ, ಆದ್ರೆ ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅರ್ಹತೆ ಏನು, ಎಲಿಜಿಬಿಲಿಟಿ ಏನು ಅಂತೇಳಿ. ಸೊ ಈಗ ಅದನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಶೈಕ್ಷಣಿಕ ಅರ್ಹತೆ ಮತ್ತು ವಯೋಮಿತಿ ಬಗ್ಗೆ ಹೇಳೋದಿದ್ರೆ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳು ಈ ಅರ್ಹತೆಗಳನ್ನ ಹೊಂದಿರಬೇಕು. ಏನ್ ಅರ್ಹತೆ? ಈಗ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರಬಹುದು. ವಿದ್ಯಾರ್ಹತೆ ಮೊದಲನೇದಾಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕನಿಷ್ಠ PUC 12th ಸ್ಟ್ಯಾಂಡರ್ಡ್ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನ ಹೊಂದಿರಲೇಬೇಕು. ಸೊ ಇದು ಅರ್ಹತೆ, ಇದಿದ್ದವರು ಮಾತ್ರ ಅಪ್ಲೈ ಮಾಡಬಹುದು. ಇನ್ನು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಮಾನ್ಯತೆ ಪಡೆದಂತ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಡಿಗ್ರಿಯನ್ನ ಪಡೆದಿರಲೇಬೇಕು. ಇನ್ನು ಎರಡನೇದು ತುಂಬಾ ಇಂಪಾರ್ಟೆಂಟ್, ವಯೋಮಿತಿ ಕನಿಷ್ಠ 18 ವರ್ಷ ತುಂಬಿರಬೇಕು. ಗರಿಷ್ಠ ವಯೋಮಿತಿಯು ಅಭ್ಯರ್ಥಿಯ ವರ್ಗಕ್ಕೆ ಅನುಗುಣವಾಗಿ 25ರಿಂದ 30 ವರ್ಷಗಳವರೆಗೆ ಇರುತ್ತೆ. ನೋಡಿ, ಸರ್ಕಾರಿ ನಿಯಮದಂತೆ ಸಡಿಲಿಕೆ ಕೂಡ ಇಲ್ಲಿ ಇರುತ್ತೆ, ಅದನ್ನ ನೀವು ಗಮನಿಸಬೇಕು. ಇನ್ನು ನೆಕ್ಸ್ಟ್ ಅರ್ಜಿ ಶುಲ್ಕ ನೋಡಿ, ಅಧಿಸೂಚನೆಯಲ್ಲಿ ತಿಳಿಸಿದಂತೆ ಅರ್ಜಿ ಶುಲ್ಕದ ವಿವರಗಳು ಅನ್ವಯವಾಗುತ್ತೆ. ಸೊ ಅದನ್ನ ನೀವು ನೋಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈಗ ನೀವು ಕೇಳಬಹುದು, ಹಾಗಿದ್ರೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ನೋಡಿ. ಆಯ್ಕೆ ಪ್ರಕ್ರಿಯೆ ಬಗ್ಗೆ ಹೇಳೋದಿದ್ರೆ ಅಭ್ಯರ್ಥಿಗಳನ್ನ ಒಟ್ಟು 4 ಹಂತಗಳಲ್ಲಿ ಆಯ್ಕೆ ಮಾಡಲಾಗುತ್ತೆ. ಹಾಗಿದ್ರೆ ಆ 4 ಹಂತಗಳು ಯಾವುದು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದು ಲಿಖಿತ ಪರೀಕ್ಷೆ, ರಿಟರ್ನ್ ಎಕ್ಸಾಮ್. ಅಭ್ಯರ್ಥಿಗಳ ಸಾಮಾನ್ಯ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ಪರೀಕ್ಷೆ ಇಲ್ಲಿ ನಡೆಯುತ್ತೆ. ಎರಡನೇದಾಗಿ ಸಹಿಷ್ಣುತೆ ಪರೀಕ್ಷೆ ಅಥವಾ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ. ಓಟ, ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತದಂತಹ ದೈಹಿಕ ಸಾಮರ್ಥ್ಯದ ಪರೀಕ್ಷೆಯು ಕೂಡ ಇಲ್ಲಿ ನಡೆಯುತ್ತೆ. ಹಾಗೆಯೇ ಮೂರನೇದು ದೈಹಿಕ ಗುಣಮಟ್ಟ ಪರೀಕ್ಷೆ PST, ಎತ್ತರ ಮತ್ತು ಎದೆ ಎಳೆತೆಯ ಅಳತೆ ಪ್ರಕ್ರಿಯೆ ಇಲ್ಲಿ ನಡೆಯುತ್ತೆ. ಸೊ ಅದರಲ್ಲೂ ಕೂಡ ಪಾಸ್ ಆಗಬೇಕಾಗುತ್ತೆ. ಇನ್ನು ನಾಲ್ಕನೇದು ಸಂದರ್ಶನ ಅಥವಾ ಇಂಟರ್ವ್ಯೂ. ಅಂತಿಮ ಹಂತದ ಅರ್ಹತೆ ಮತ್ತು ದಾಖಲೆ ಪರಿಶೀಲನೆ ಇಲ್ಲಿ ನಡೆಯುತ್ತೆ. ಸೊ ಈಗ ತುಂಬಾ ಇಂಪಾರ್ಟೆಂಟ್ ವಿಚಾರ, ಅರ್ಜಿ ಸಲ್ಲಿಸೋದು ಹೇಗೆ ನೋಡಿ. ನಮಗೆ ಅರ್ಹತೆ ಇದೆ, ಎಲಿಜಿಬಿಲಿಟಿ ಇದೆ, ನಾವು ಅರ್ಜಿ ಸಲ್ಲಿಸಬೇಕು. ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನೋಡಿ. ಆಸಕ್ತ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್, ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು ವೆಬ್ಸೈಟ್ ಹೆಸರು KSPrecruitment.in ಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಹಾಗಿದ್ರೆ ಯಾವಾಗ ಅರ್ಜಿಯನ್ನ ಸಲ್ಲಿಸೋದು, ಲಾಸ್ಟ್ ಡೇಟ್ ಯಾವಾಗ ನೋಡಿ. ಅರ್ಜಿ ಆರಂಭದ ದಿನಾಂಕ ಶೀಘ್ರದಲ್ಲೇ ಪ್ರಕಟಿಸಲಾಗುವುದು. ಅಂದ್ರೆ ಇದುವರೆಗೂ ಅದು ಪ್ರಕಟ ಆಗಿಲ್ಲ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಕೂಡ ಆ ಅಧಿಸೂಚನೆಯಲ್ಲೇ ಪ್ರಕಟವಾಗುತ್ತೆ. ಸೊ ನಿಮಗೆ ಅದರ ಅಪ್ಡೇಟ್ ಅನ್ನು ನೀವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಮಾಹಿತಿಗೋಸ್ಕರ ಅಭ್ಯರ್ಥಿಗಳು ಇಲಾಖೆಯ ಅಧಿಕೃತ ಜಾಲತಾಣವನ್ನ ನಿಯಮಿತವಾಗಿ ಗಮನಿಸ್ತಾ ಇರಬೇಕಂದ್ರೆ ಆಗಾಗ ನೀವು ಗಮನಿಸ್ತಾ ಇದ್ರೆ ನಿಮಗೆ ಇದು ಯಾವಾಗ ಅಧಿಸೂಚನೆ ಹೊರಬೀಳುತ್ತೆ, ಯಾವಾಗ ಅಪ್ಲೈ ಮಾಡೋದಕ್ಕೆ ಹೇಳ್ತಾರೆ ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ. ಆಗ ನೀವು ಅಪ್ಲೈ ಮಾಡಬಹುದು. ಕೊನೆಯದಾಗಿ ಒಂದು ಕಿವಿ ಮಾತು ನೋಡಿ,
ಡೇಟ್ ಅನೌನ್ಸ್ ಆಗೋವರೆಗೆ ಕಾಯಬೇಡಿ. ಈಗಲೇ ಏನೇನು ಡಾಕ್ಯುಮೆಂಟ್ಸ್ ಬೇಕು, ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಸೇರಿದಂತೆ ಏನೇನು ದಾಖಲೆಗಳು ಬೇಕಲ್ವಾ ಅದೆಲ್ಲವನ್ನು ಕೂಡ ರೆಡಿ ಇದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ, ಅದನ್ನು ರೆಡಿ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ನೋಡಿ, ಎಷ್ಟೋ ಜನ ಕಷ್ಟಪಟ್ಟು ಎಕ್ಸಾಮ್ ಬರೀತಾರೆ, ಪಾಸ್ ಆಗ್ತಾರೆ, ಆದರೆ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಕೆಲಸ ಕಳ್ಕೊಳ್ತಾರೆ. ಸೊ ಇವತ್ತೇ ಎಚ್ಚೆತ್ಕೊಳ್ಳಿ, ಈ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಆ ಅರ್ಹತೆ ನಿಮಗೆ ಇದೆಯಾ ಅಂತ ಹೇಳುವಂಥದ್ದನ್ನು ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಬೇಕಾದಂಥ ದಾಖಲೆಗಳನ್ನೆಲ್ಲ ಸಂಗ್ರಹ ಮಾಡಿಟ್ಕೊಳ್ಳಿ. ಯಾವಾಗ ಅಧಿಸೂಚನೆ ಪ್ರಕಟವಾಗುತ್ತೋ, ಯಾವಾಗ ನಿಮಗೆ ಅಪ್ಲೈ ಮಾಡೋದಕ್ಕೆ ಅವರು ಡೇಟನ್ನು ಅನೌನ್ಸ್ ಮಾಡ್ತಾರೋ ತಕ್ಷಣ ಅಪ್ಲೈ ಮಾಡಿ. ಹಾಗೆಯೇ ನೀವು ಈ ಹುದ್ದೆಗಳಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುವಂಥ ಕನಸು ನಿಮಗಿದ್ರೆ ಆ ಕನಸನ್ನು ಆ ಮೂಲಕ ನನಸು ಮಾಡಿಕೊಳ್ಳಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಹಾಗೆಯೇ ಯಾರ್ಯಾರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುವಂಥ ಕನಸನ್ನು ಕಟ್ಕೊಂಡಿರ್ತಾರೋ ಅವರೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಬಾಸ್ವಾಲಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.